ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 27ನೆಯ ಶ್ಲೋಕ. ಉಚ್ಚೈಶ್ರವ ಸಮಸ್ವಾನಾಂ ವಿದ್ಯೇ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಅಶ್ವಾನಾಂ ಉಚ್ಚೈಶ್ರವಃ ಅಹಂ ಅಸ್ಮಿ. ಎಲ್ಲ ಕುದುರೆಗಳಲ್ಲಿ ಉಚ್ಚೈಶ್ರವ ಅಂತಕ್ಕಂಥ ಕುದುರೆ ನಾನಾಗಿದ್ದೇನೆ. ಈ ಉಚ್ಚೈಶ್ರವ ಅನ್ನುವಂಥ ಕುದುರೆ ಅಮೃತೋದ್ಭವಂ, ಸಮುದ್ರ ಮಥನ ಕಾಲದಲ್ಲಿ ಉದ್ಭವ ಆಗಿ ಬಂದಿರುವಂಥ ಈ ಅಶ್ವವು ನಾನಾಗಿದ್ದೇನೆ. ಐರಾವತಾಂ ಗಜೇಂದ್ರಾಣಂ, ಗಜೇಂದ್ರಾಣಾಂ ಐರಾವತಂ ಅಹಮಸ್ಮಿ. ಎಲ್ಲ ಆನೆಗಳಲ್ಲಿ ಐರಾವತವು ನಾನಾಗಿದ್ದೇನೆ. ಮತ್ತು ಇನ್ನು ಮನುಷ್ಯರಲ್ಲಿ ರಾಜನು ನಾನಾಗಿದ್ದೇನೆ. 3 ವಿಷಯಗಳನ್ನು ಇಲ್ಲಿ ಹೇಳ್ತಾ ಇರೋದು. ಉಚ್ಚೈಶ್ರವ ಅಂತ ಕೇಳಿದ್ದೇವೆ. ಈ ಉಚ್ಚೈಶ್ರವ ಅನ್ನುವಂಥದ್ದು ಕುದುರೆಯ ಹೆಸರು. ಇದೊಂದು ಶ್ರೇಷ್ಠವಾಗಿರ್ತಕ್ಕಂಥ ಕುದುರೆ ಅಂತ ಹೇಳಲಾಗಿದೆ. ಇದು ಯಾವಾಗ ಬಂತು ಅನ್ನೋದಕ್ಕೆ ಇದರದೊಂದು ಇತಿಹಾಸ ಇದೆ. ಇದು ದೇವತೆಗಳು ರಾಕ್ಷಸರು ಕೂಡಿ ಸಮುದ್ರ ಮಥನ ಮಾಡುವ ಸಮಯದಲ್ಲಿ ಆ ಸಮುದ್ರದ ಮಥನದ ಬಾಧೆಯಿಂದ ಭೂಮಿಯಿಂದ ಉತ್ಪತ್ತಿಯಾಗಿ ಬಂದಿರತಕ್ಕಂಥ ಈ ವಸ್ತುಗಳು ಅಂತ ಹೇಳುವಂಥದ್ದು. ಅಲ್ಲಿ ಆ ಸಮಯದಲ್ಲಿ ಸಮುದ್ರ ಮಂಥನ ಮಾಡುವ ಆ ಕಾಲದಲ್ಲಿ 14 ವಸ್ತುಗಳು, ದ್ರವ್ಯಗಳು ಮತ್ತು ಕೆಲವು ಪ್ರಾಣಿಗಳು, ಕೆಲವು ದ್ರವ್ಯಗಳು ಉತ್ಪತ್ತಿಯಾಗಿ ಬಂದವು ಅಂತ ಹೇಳುವಂಥ ಮಾತು. ಹಾಗಾಗಿ ಯಾವ್ಯಾವ ವಸ್ತುಗಳು ಉತ್ಪತ್ತಿಯಾಗಿ ಬಂದವು ಅಂತಂದಾಗ, ಹಾಲಾಹಲ, ಮೊದಲು ವಿಷ ಹುಟ್ಟಿ ಬಂತು. ಆಮೇಲೆ ಕಾಮಧೇನು, ಕಾಮಧೇನು ಅಂತ ತುಂಬ ಪ್ರಸಿದ್ಧವಾಗಿರುವಂಥ ಹಸು, ಇದು ಉತ್ಪತ್ತಿಯಾಗಿ ಬಂತು. ಆಮೇಲೆ ಉಚ್ಚೈಶ್ರವ, ಇದು ಬೆಳ್ಳಗಿರತಕ್ಕಂಥ ಕುದುರೆ, ಬೆಳ್ಳನೆಯ ಕುದುರೆ ಅಂತ ಅರ್ಥ. ಇನ್ನು ಐರಾವತ, ಎಲ್ಲ ಆನೆಗಳಲ್ಲಿ ರತ್ನವನ್ನ ತುಂಬಿಕೊಂಡಿರುವಂತಹದ್ದು ಐರಾವತ. ಇದು ದೈವ ಶಕ್ತಿಯನ್ನ ಉಳ್ಳಂಥದ್ದು. ಕೌಸ್ತುಭಮಣಿ, ಶ್ರೀಕೃಷ್ಣ ಪರಮಾತ್ಮನು ಧಾರಣೆ ಮಾಡಿಕೊಂಡಿರುವಂಥ ಕೌಸ್ತುಭಮಣಿ. ಇನ್ನೊಂದು ಕಲ್ಪವೃಕ್ಷ ಅಂತ ಕರಿತೀವಿ. ಎಲ್ಲರ ಇಷ್ಟಾರ್ಥವನ್ನ ನೀಡತಕ್ಕಂಥ ಕಲ್ಪವೃಕ್ಷ. ಅದರಂತೆ ಅಪ್ಸರೆಯರು, ಇವರೆಲ್ಲ ದೇವಲೋಕಗಳಲ್ಲಿ ಇರತಕ್ಕಂಥ ಅಪ್ಸರೆಯರು. ಇವರು ಕೂಡ ಆ ಕಾಲದಲ್ಲಿ ಉತ್ಪತ್ತಿಯಾಗಿ ಬಂದವರು. ಇನ್ನು ಲಕ್ಷ್ಮಿ, ಲಕ್ಷ್ಮಿ ಅಂತ ಇವತ್ತು ನಾವೆಲ್ಲ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಈ ವರಮಹಾಲಕ್ಷ್ಮಿಯು ಕೂಡ ಸಮುದ್ರ ಮಥನ ಕಾಲದಲ್ಲಿ ಉತ್ಪತ್ತಿಯಾಗಿ ಬಂದವಳು. ಇನ್ನು ವಾರುಣಿ ಅಂತ ಹೇಳ್ತೀವಿ. ವಾರುಣಿ ಅಂತಂದ್ರೆ ಸುರಾದೇವತೆ. ಸುರಾದೇವತೆ ಅಂತಂದ್ರೆ ಮದ್ಯದ ದೇವತೆ. ಮದ್ಯಪಾನ ಮಾಡ್ತಾರಲ್ಲ, ಆ ಮದ್ಯಪಾನಕ್ಕೆ ಅಧಿದೇವತೆಯಾಗಿರ್ತಕ್ಕಂಥವಳನ್ನ ಸುರಾದೇವತೆ ಅಂತ ಕರೀತಾರೆ. ಸುರಾದೇವತೆಯು ಕೂಡ ಆಗಲೇ ಬಂದಾಳ. ಇನ್ನು ಚಂದ್ರ,
ಶಿವನ ತಲೆಯಲ್ಲಿ ಇರತಕ್ಕಂಥ ಚಂದ್ರನು. ಸೋಮೇನ ಶಂಭುನ ಅಂತ ಹೇಳ್ತೀವಲ್ಲ, ಹಾಗೆ ಶಿವನ ತಲೆಯಲ್ಲಿ ಚಂದ್ರನು ಇದ್ದಾನೆ. ಅವನು ಕೂಡ ಈ ಕಾಲದಲ್ಲಿ ಬಂದ. ಇನ್ನು ಶಂಖ, ಪಾಂಚಜನ್ಯ ಶಂಖ ಅಂತ ಹೇಳ್ತೀವಲ್ಲ, ದೇವಸ್ಥಾನಗಳಲ್ಲಿ ನಾವು ಬಳಸ್ತೇವೆ. ಇನ್ನು ವಿಶೇಷವಾಗಿ ಯುದ್ಧ ಭೂಮಿಯಲ್ಲಿ ಶಂಖವನ್ನ ಪಾಂಚಜನ್ಯಂ ಋಷಿಕೇಶಂ ಅಂತ ಹೇಳ್ತಾರಲ್ವೇ, ಹಾಗೆ ಪಾಂಚಜನ್ಯ ಶಂಖವು ಕೂಡ ಆವಾಗ ಬಂದಿರುವಂಥದ್ದು. ಇನ್ನು ಧನ್ವಂತರಿ, ಧನ್ವಂತರಿ ಅಂತಂದ್ರೆ ಇದು ಔಷಧಿಯ ವಿದ್ಯೆ, ಔಷಧಿಗಳ ಮೂಲ ದೇವತೆ ಅಂತ ಹೇಳುವಂಥದ್ದು. ಈ ಧನ್ವಂತರಿ ವಿದ್ಯೆಯು ದೇವಿಯು ಕೂಡ ಆವಾಗ ಉತ್ಪತ್ತಿಯಾಗಿ ಬಂದವಳು. ಇನ್ನೊಂದು ಎಲ್ಲರಿಗೂ ಹಿತವಾಗಿರುವಂಥ ಅಮೃತ, ಈ ಅಮೃತವು ಕೂಡ ಆವಾಗ ಬಂದಿರುವಂಥದ್ದು. ಇನ್ನು ಮತ್ತೊಂದು ಶಾರ್ಂಗ ಧನುಸ್ಸು ಅಂತ, ಅಂದ್ರೆ ಅಮೃತ ಅನ್ನುವಂಥದ್ದು ಧನ್ವಂತರಿಯ ಕೈಯಲ್ಲಿರುವಂಥದ್ದು. ಈ ಶಾರ್ಂಗ ಧನುಸ್ಸು ಅನ್ನುವಂಥದ್ದು ಬೇರೆ ಬೇರೆ ವಿಷಯಗಳಲ್ಲಿ ಕೂಡ ಹೇಳುವಂಥದ್ದು. ಶಾರ್ಂಗ ಧನುಸ್ಸು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉತ್ಪತ್ತಿಯಾಗಿ ಬಂತು ಅಂತ ಹೇಳಿದೆ. ಹೀಗೆ ಈ ಸಮುದಾಯದಲ್ಲಿ ಈ ಪರಮಾತ್ಮನು ಹೇಳುವಂಥ ಎರಡು ವಸ್ತುಗಳನ್ನು ಈಗ ಇಟ್ಕೊಂಡಿದ್ದಾನೆ. ಒಂದು ಉಚ್ಚೈಸ್ರವ ವಸ್ತು ನಾನಾಗಿದ್ದೇನೆ, ಉಚ್ಚೈಸ್ರವ ಬಹಳ ಉತ್ತಮವಾಗಿರ್ತಕ್ಕಂಥ ಸೌಂದರ್ಯವನ್ನು ಹೊಂದಿರುವಂಥದ್ದು, ಲಕ್ಷಣಾತ್ಮಕವಾಗಿರುವಂಥದ್ದು ಅಂತ. ಇಂದು ಮತ್ತೊಂದು ಐರಾವತ, ಇದು ಇಂದ್ರನ ಆಸ್ಥಾನದಲ್ಲಿರತಕ್ಕಂಥ ಲೋಕದಲ್ಲಿರತಕ್ಕಂಥ ಐರಾವತವು ನಾನಾಗಿದ್ದೇನೆ. ಹೀಗೆ ಭಗವಂತನ ಒಂದು ಅಭಿಪ್ರಾಯ ಇಲ್ಲಿದೆ. ಹರಿ ಓಂ ತತ್ಸತ್.